ಈ ಒಂದು ಸಿಸ್ಟಮ್ ಇಲ್ಲ ಅಂದಿದ್ರೆ ನೀವು ಊಟ ಮಾಡೋದು ಮತ್ತೆ ಬ್ರೀತ್ ಮಾಡೋದು ಎರಡು ವೇಸ್ಟ್ ಆಗ್ತಿತ್ತು. ಯಾವ್ದು ಸಿಸ್ಟಮ್ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಟು ಬಯೋಮಿತ್ರ. ಇವತ್ತು ನಾವು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟೇಷನ್ ಇನ್ ಆನಿಮಲ್ಸ್. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಅಂತ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದು. ಸೊ ಯಾವ್ಯಾವ ವಸ್ತುಗಳಿಗೆ ಮೂವ್ ಆಗೋದಿಕ್ ಆಗೋದಿಲ್ವೋ ಅಂತ ವಸ್ತುಗಳನ್ನ ನಾವು ಮೂವ್ ಮಾಡ್ತೇವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಗೂಡ್ಸ್ ತಗೊಂಡ್ರೆ ಯಾವ್ಯಾವ ವಸ್ತುಗಳು ಮೂವ್ ಆಗೋದಿಕ್ ಆಗಲ್ಲ, ನಿರ್ಜೀವ ವಸ್ತುಗಳು, ನಾನ್ ಲಿವಿಂಗ್ ಥಿಂಗ್ಸ್, ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಅಂದ್ರೆ ನಾವು ಬದುಕಿರೋ ವಸ್ತುಗಳಾದ್ರೆ ನಮ್ಗೆ ಮೊಬಿಲಿಟಿಗೆ ಶಕ್ತಿ ಇದೆ, ಮೂವ್ ಆಗೋದಕ್ಕೆ ಶಕ್ತಿ ಇದೆ, ಸೊ ನಾವು ಮೂವ್ ಆಗ್ತೀವಿ. ಹಾಗೇನೆ ನಮ್ಮ ಬಾಡಿಯಲ್ಲಿ ಕೂಡ ಕೆಲವೊಂದು ಸಬ್ಸ್ಟೆನ್ಸಸ್ ಗಳಿಗೆ ಮೂವ್ ಆಗೋದಿಕ್ ಆಗೋದಿಲ್ಲ. ಅಂತಹ ಸಬ್ಸ್ಟೆನ್ಸಸ್ ಗಳನ್ನ ಮೂವ್ ಮಾಡೋದು ಯಾರು? ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಯಾಕೆ ಮೂವ್ ಆಗ್ಬೇಕು, ಆಗೋದ್ರಿಂದ ಏನ್ ಲಾಭ, ಇದನ್ನೆಲ್ಲಾನು ತಿಳ್ಕೊಳ್ಳೋಣ. ನ್ಯೂಟ್ರಿಷನ್ ಚಾಪ್ಟರ್ ಅಲ್ಲಿ ನೀವೇನ್ ತಿಳ್ಕೊಂಡ್ರಿ? ನ್ಯೂಟ್ರಿಷನ್ ಕನ್ಸ್ಯೂಮ್ ಮಾಡ್ತೀರಾ, ಅದರಿಂದ ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ನ ನೀವು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿರೋ ವಿಲ್ಲಯಲ್ಲಿ ಅಬ್ಸಾರ್ಬ್ ಮಾಡ್ಕೊಳ್ತೀರಾ. ಅಬ್ಸಾರ್ಬ್ ಆಗಿರೋ ನ್ಯೂಟ್ರಿಯೆಂಟ್ ಎಲ್ಲಿಗೆ ಹೋಗುತ್ತೆ? ಬ್ಲಡ್ ಗೆ ಹೋಗುತ್ತೆ. ಈ ನ್ಯೂಟ್ರಿಯೆಂಟ್ ಡೈಜೆಸ್ಟಿವ್ ಸಿಸ್ಟಮ್ ಮಾತ್ರ ಸಾಕಾ? ಇಲ್ಲ, ಪ್ರತಿಯೊಂದು ಬಾಡಿಗೂ ಕೂಡ ಡೆಲಿವರ್ ಆಗ್ಬೇಕು. ಆ ಕೆಲಸ ಮಾಡೋರು ಯಾರು? ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬಂದಿರೋ ನ್ಯೂಟ್ರಿಯೆಂಟ್ಸ್ ನ ಪ್ರತಿಯೊಂದು ಸೆಲ್ಸ್ ಗೆ ಡೆಲಿವರ್ ಮಾಡೋ ಕೆಲಸನ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮಾಡುತ್ತೆ. ಹಾಗೇನೆ ನೀವು ಬ್ರೀತ್ ಮಾಡಿದಾಗ ನಿಮ್ಮ ಲಂಗ್ಸ್ ಗೆ ಏರ್ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಆಕ್ಸಿಜನ್ ನೀವು ತಗೊಳ್ತೀರ ಲಂಗ್ಸ್ ಇಂದ. ಈ ಆಕ್ಸಿಜನ್ ಲಂಗ್ಸ್ ಅಲ್ಲೇ ಇದ್ರೆ ಸಾಕ? ಆಗಲ್ಲ. ಈ ಆಕ್ಸಿಜನ್ ಕೂಡ ಪ್ರತಿಯೊಂದು ಸೆಲ್ಸ್ಗೂ ರೀಚ್ ಆಗ್ಬೇಕು, ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ. ಸೊ ಹಾಗಾಗಿ ಇಲ್ಲಿರೋ ಆಕ್ಸಿಜನ್ ಬ್ಲಡ್ ಗೆ ಎಂಟರ್ ಆಗುತ್ತೆ, ಇದನ್ನ ಪ್ರತಿಯೊಂದು ಸೆಲ್ಸ್ ಗೆ ಡೆಲಿವರ್ ಮಾಡುತ್ತೆ. ಆ ಕೆಲಸನ ಮಾಡೋದು ಯಾರು? ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಮತ್ತೆ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ವೇಸ್ಟ್ ಸಬ್ಸ್ಟೆನ್ಸಸ್ ನ ಅದು ಎಲ್ಲಿ ರಿಮೂವ್ ಆಗುತ್ತಲ್ಲ ಆ ಜಾಗಕ್ಕೆ ತಗೊಂಡೋಗೋರು ಯಾರು? ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ನಮ್ಮ ಬಾಡಿಯಲ್ಲಿ ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಅಂತ ಸ್ಪೆಷಲ್ ಗ್ಲ್ಯಾಂಡ್ಸ್ ಇದೆ. ಈ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಮಾಡೋ ಹಾರ್ಮೋನ್ಸ್ ನ ಸಹ ಅದರದ್ದು ಟಾರ್ಗೆಟ್ ಏರಿಯಾಗೆ ತಗೊಂಡೋಗೋರು ಯಾರು? ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಸೊ ಮೆಜಾರಿಟಿ ಕೆಲಸ ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮಾಡ್ತಾ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಲ್ಲಿ ಇರೋರು ಯಾರು? 3 ಮೇಜರ್ ಕಾಂಪೋನೆಂಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನ ಮಾಡುತ್ತೆ. ಯಾವ್ದ್ಯಾವ್ದು? ಮೊದಲನೇದಾಗಿ ಬ್ಲಡ್, ಎರಡನೇದು ಬ್ಲಡ್ ವೆಸಲ್ಸ್, ಮೂರನೇದು ಹಾರ್ಟ್. ಈ 3 ಕಾಂಪೋನೆಂಟ್ ಸೇರ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ನ ಮಾಡುತ್ತೆ, ಅಥವಾ ನೀವು ಅದನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕೂಡ ಕರಿಬಹುದು. ಯಾಕೆ ಅಂದ್ರೆ ಈ ಸಿಸ್ಟಮ್ ನಮ್ಮ ಬಾಡಿ ಒಳಗಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಈಗ ಪ್ರತಿಯೊಂದು ಕಾಂಪೋನೆಂಟ್ ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬ್ಲಡ್. ಬ್ಲಡ್ ಅಂದ್ರೆ ಏನು? ಬ್ಲಡ್ ಇಸ್ ದಿ ವಾಸ್ಕ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಥವಾ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಯಾಕೆ ಹೀಗೆ ಕರಿತೀವಿ ಅಂದ್ರೆ ಇದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿನ ಕನೆಕ್ಟ್ ಮಾಡುತ್ತೆ, ಜೋಡಿಸುತ್ತೆ. ಅಂದ್ರೆ ಅದು ಮೂವ್ ಆಗೋ ಮುಖಾಂತರ ಬೇರೆ ಬೇರೆ ಪಾರ್ಟ್ ಗಳನ್ನ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಇದು ಫ್ಲೂಯಿಡ್ ನೇಚರ್ ಇರೋದ್ರಿಂದ ಅದನ್ನ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸೊ ಈಗ ನಾವು ಇದರಲ್ಲಿ ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ ಬ್ಲಡ್ ಅಲ್ಲಿ ಏನಿದೆ, ಯಾವ್ಯಾವ ಕಾಂಪೋನೆಂಟ್ಸ್ ಬ್ಲಡ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ಬ್ಲಡ್ ಅಲ್ಲಿ ನಮ್ಗೆ ನೋಡೋದಾದ್ರೆ ಮೇಜರ್ ಆಗಿ 2 ಕಾಂಪೋನೆಂಟ್ ಬರುತ್ತೆ. ಬ್ಲಡ್ ನ ಸೆಂಟ್ರಿಫ್ಯೂಜ್ ಮಾಡಿದಾಗ ಲೈಟರ್ ಪಾರ್ಟ್ ಏನಿದೆ ಅದು ಮೇಲೆ ಫ್ಲೋಟ್ ಆಗುತ್ತೆ, ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಹೆವಿಯರ್ ಪಾರ್ಟ್ ಏನಿದೆ ಬ್ಲಡ್ ಅಲ್ಲಿ ಅದು ಬಾಟಮ್ ಅಲ್ಲಿ ಸೆಟಲ್ ಆಗುತ್ತೆ, ಅದನ್ನ ನಾವು ಸೆಲ್ಯುಲಾರ್ ಪಾರ್ಟ್ ಅಂತ ಕರಿತೀವಿ. ಸೊ ಈ 2 ಪಾರ್ಟ್ ಫಾರ್ಮ್ ಆಗುತ್ತೆ ಸೆಂಟ್ರಿಫಿಕೇಶನ್ ಆದ ಮೇಲೆ. ಸೊ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಬ್ಲಡ್ ಅಲ್ಲಿ ಮೇಜರ್ ಆಗಿ 2 ಕಾಂಪೋನೆಂಟ್ ಇದೆ, ಒಂದು ಪ್ಲಾಸ್ಮಾ, ಇನ್ನೊಂದು ಸೆಲ್ಯುಲಾರ್ ಪಾರ್ಟ್. ಪ್ಲಾಸ್ಮಾ ಮೆಜಾರಿಟಿ ವಾಟರ್ ಇಂದ ಆಗಿರುತ್ತೆ. ಅದ್ರ ಜೊತೆಗೆ ಗ್ಲೂಕೋಸು, ಪ್ರೋಟೀನ್ಸು, ನೈಟ್ರೋಜನಸ್ ವೇಸ್ಟ್, ಹಾರ್ಮೋನ್ಸು, ಹಾಗೆ ಕಾರ್ಬನ್ ಡೈಆಕ್ಸೈಡ್, ಈ ತರ ಸಬ್ಸ್ಟೆನ್ಸಸ್ ಕೂಡ ಪ್ಲಾಸ್ಮಾದಲ್ಲಿ ಇರುತ್ತೆ. ಅದಾದ್ಮೇಲೆ ಸೆಲ್ಯುಲಾರ್ ಪಾರ್ಟ್. ಸೆಲ್ಯುಲಾರ್ ಪಾರ್ಟ್ ಅಲ್ಲಿ 3 ತರ ಸೆಲ್ ಬರುತ್ತೆ: RBC, WBC ಅಂಡ್ ಪ್ಲೇಟ್ಲೆಟ್ಸ್. RBC ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್, WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್. ಸೊ ಈ ಪ್ಲೇಟ್ಲೆಟ್ಸ್ ನಾವು ಥ್ರೋಂಬೋಸೈಟ್ಸ್ ಅಂತ ಕೂಡ ಕರಿಬಹುದು. ಸೊ ಈ 3 ಸೆಲ್ಸ್ ಕೂಡ ಪ್ಲಾಸ್ಮಾದಲ್ಲಿ ಮೂವ್ ಆಗುತ್ತೆ. ಸೊ ಪ್ಲಾಸ್ಮಾ ಮೀಡಿಯಂ ಆಗಿ ಆಕ್ಟ್ ಮಾಡುತ್ತೆ, ಅಂದ್ರೆ ಪ್ಲಾಸ್ಮಾ ಈ ಸೆಲ್ಸ್ ಗೆ ಜಾಗ ಮಾಡ್ಕೊಡುತ್ತೆ ಇರೋದಕ್ಕೆ, ಹಾಗೆ ಅದ್ರ ಫಂಕ್ಷನ್ ನ ಪರ್ಫಾರ್ಮ್ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಪ್ಲಾಸ್ಮಾ ಫ್ಲೂಯಿಡ್ ನೇಚರ್ ಅಲ್ಲಿ ಇರೋದ್ರಿಂದ, ಲಿಕ್ವಿಡ್ ಆಗಿ ಇರೋದ್ರಿಂದ ಈಸಿಯಾಗಿ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸೆಲ್ಯುಲಾರ್ ಪಾರ್ಟ್ ಏನಿದೆ ಇದರಲ್ಲಿ ಏನೇನ್ ಕಾಂಪೋನೆಂಟ್ಸ್ ಇದೆ? RBC, WBC, ಪ್ಲೇಟ್ಲೆಟ್ಸ್. ಈ 3 ಸಹ ಫಾರ್ಮ್ ಆಗೋದು ಬೋನ್ ಮ್ಯಾರೋ ಅಲ್ಲಿ.
ಸಾಫ್ಟ್ ಟಿಶ್ಯೂ ಏನಿದೆ ಬೋನ್ ಒಳಗಡೆ ಅದನ್ನ ನಾವು ಬೋನ್ ಮ್ಯಾರೋ ಅಂತ ಕರಿತೀವಿ. ಇಲ್ಲಿ ಪ್ರತಿ ಬ್ಲಡ್ ಸೆಲ್ಸ್ ಫಾರ್ಮ್ ಆಗುತ್ತೆ. ಫಸ್ಟ್ ಬ್ಲಡ್ ಸೆಲ್ RBC, ರೆಡ್ ಬ್ಲಡ್ ಸೆಲ್ಸ್. ಇದನ್ನ ನಾವು ಎರಿಥ್ರೋಸೈಟ್ಸ್ ಅಂತ ಕೂಡ ಕರಿಬಹುದು. ಈ ಸೆಲ್ಲು ಬೈಕಾನ್ಕೇವ್ ಶೇಪ್ ಅಲ್ಲಿ ಇದೆ. ಈ RBC ಸೆಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರುತ್ತೆ. ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರೋ ಕಾರಣಕ್ಕೆ RBC ರೆಡ್ ಕಲರ್ ಇರುತ್ತೆ ಅಂಡ್ RBC ಇರೋದ್ರಿಂದ ಬ್ಲಡ್ ರೆಡ್ ಕಲರ್ ಆಗಿದೆ. ಈ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಗೆ ಆಕ್ಸಿಜನ್ ಅಂದ್ರೆ ತುಂಬಾ ಪ್ರೀತಿ. ಸೊ ಈ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಬ್ಲಡ್ ಗೆ ರೆಡ್ ಕಲರ್ ಕೊಡುದು. ಈ RBC ಸೆಲ್ಸ್ 120 ಡೇಸ್ ಬದುಕಿರುತ್ತೆ. ಅದಾದ್ಮೇಲೆ ಲಿವರ್ ಮತ್ತೆ ಸ್ಪ್ಲೀನ್ ಅಲ್ಲಿ ಡಿಸ್ಟ್ರಾಯ್ ಆಗುತ್ತೆ. ಸೊ ಇದ್ರ ಕೆಲಸ ಏನು? ಹಿಮೋಗ್ಲೋಬಿನ್ ಇರೋ ಕಾರಣಕ್ಕೆ RBC ಸೆಲ್ಸ್ ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ. ಹಿಮೋಗ್ಲೋಬಿನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮ್ ಮಾಡಿಕೊಂಡು ಪ್ರತಿಯೊಂದು ಸೆಲ್ಸಿಗೂ ಡೆಲಿವರ್ ಮಾಡುತ್ತೆ. ಸೊ ಇದಾಗಿತ್ತು RBC ಸೆಲ್ಸ್ ಬಗ್ಗೆ. ನೆಕ್ಸ್ಟ್ WBC ಸೆಲ್ಸ್. WBC ಸೆಲ್ಸ್ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ಯಾಕೆ ಅಂದ್ರೆ ಇದಕ್ಕೆ ಯಾವುದೇ ತರ ಪಿಗ್ಮೆಂಟ್ ಇಲ್ಲ, ಹಾಗಾಗಿ ಇದು ಕಲರ್ಲೆಸ್ ಇರುತ್ತೆ. ಅದನ್ನ ನಾವು ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಬೇಸಿಕಲಿ WBC ಸೆಲ್ಸ್ ನಮಗೆ ಡಿಸೀಸ್ ಮತ್ತೆ ಪ್ಯಾಥೋಜನ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ದೇ ಆರ್ ಆಲ್ಸೋ ಕಾಲ್ಡ್ ಅಸ್, ಅವನ್ನ ನಾವು ಸೋಲ್ಜರ್ಸ್ ಆಫ್ ದ ಬಾಡಿ ಅಂತಾನೂ ಕರಿತೀವಿ. ಸೈನಿಕರು. ಯಾಕೆ ಅಂತ ಅಂದ್ರೆ ನಮ್ಮ ಬಾಡಿಗೆ ಬರೋ ಪ್ಯಾಥೋಜನ್ಸ್ ನ, ಬ್ಯಾಕ್ಟೀರಿಯಾನ ಫೈಟ್ ಮಾಡಿ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ನಾವು ಸೋಲ್ಜರ್ಸ್ ಆಫ್ ದ ಬಾಡಿ ಅಂತಾನೂ ಕರಿಬಹುದು. ಸೊ ಈ WBC ಸೆಲ್ಸ್ ನಮಗೆ ಪ್ರೊಟೆಕ್ಷನ್ ಮಾಡುತ್ತೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಪ್ಲೇಟ್ಲೆಟ್ಸ್ ನ ನಾವು ಥ್ರೋಂಬೋಸೈಟ್ಸ್ ಅಂತ ಕೂಡ ಕರಿತೀವಿ. ಈ ಪ್ಲೇಟ್ಲೆಟ್ಸ್ ನಮಗೆ ಬ್ಲಡ್ ಕ್ಲಾಟಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಇಂಜುರಿ ಆದಾಗ, ಗಾಯ ಆದಾಗ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರಕ್ತ ಸ್ವಲ್ಪ ಹೊತ್ತಲ್ಲಿ ಗಟ್ಟಿ ಆಗುತ್ತೆ, ರಕ್ತ ಬರೋದು ಸ್ಟಾಪ್ ಆಗುತ್ತೆ. ಆ ತರ ಕ್ಲಾಟ್ ಹೆಪ್ಪುಗಟ್ಟೋದನ್ನ ನೋಡ್ಕೊಳ್ಳೋದು ಪ್ಲೇಟ್ಲೆಟ್ಸ್. ನೀವು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಏನ್ ಮಾಡುತ್ತೆ? ಒಂದು ವಸ್ತುನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಮೂವ್ ಮಾಡುತ್ತೆ. ಸೊ ಇದರಿಂದ ನಮಗೆ ಎಲ್ಲೆಲ್ಲಿ ಸಬ್ಸ್ಟೆನ್ಸ್ ಸಿಗುತ್ತೆ ಅಲ್ಲಿಂದ ಎಲ್ಲಿ ಯೂಸ್ ಆಗಬೇಕು ಅಲ್ಲಿಗೆ ಸಬ್ಸ್ಟೆನ್ಸಸ್ ಗಳು ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ಲಡ್ ಬಗ್ಗೆನೂ ತಿಳ್ಕೊಂಡ್ರಿ. ಬ್ಲಡ್ ಅಲ್ಲಿ 2 ಮೇನ್ ಕಾಂಪೊನೆಂಟ್ಸ್ ಇರುತ್ತೆ, ಪ್ಲಾಸ್ಮಾ ಮತ್ತೆ ಸೆಲ್ಯುಲಾರ್ ಪಾರ್ಟ್. ಪ್ಲಾಸ್ಮಾ ಮೆಜಾರಿಟಿ ವಾಟರ್ ಇಂದ ಆಗಿರುತ್ತೆ, ಅದರಲ್ಲಿ ಕೆಲವು ಸಬ್ಸ್ಟೆನ್ಸಸ್ ಗಳು ಡಿಸಾಲ್ವ್ ಆಗಿರುತ್ತೆ. ಹಾಗೆ ಸೆಲ್ಯುಲಾರ್ ಪಾರ್ಟ್ ಅಲ್ಲಿ 3 ಸೆಲ್ಸ್ ಬರುತ್ತೆ, RBC, WBC ಅಂಡ್ ಪ್ಲೇಟ್ಲೆಟ್ಸ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಡ್ ವೆಸಲ್ಸ್ ಮತ್ತೆ ಹಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ.